ಯಾಕತ್ತೆ ಡಲ್ಲಾಗಿದ್ದೀರಿ? 2 ದಿನದಿಂದ ಜ್ವರ ಬಂದಿರೋ ಹಾಗಾಗಿದೆ ನಿಮ್ಮ ಮುಖ. ಹೋಗಮ್ಮ ಅತ್ತೆ, ಆಗೋದೆಲ್ಲ ಆಗೋಯ್ತಲ್ಲ, ಇನ್ನೂ ಅನ್ನೊಂದು ಮನೇಲಿ ಇಟ್ಕೋಬೇಕಾ? ಅತ್ತೆ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗ್ಲಿಂದನೂ ನೀವು ಈ ರೀತಿ ಇರೋದನ್ನ ನಾನು ನೋಡೇ ಇಲ್ಲ. ಅತ್ತೆ, ನಿಮ್ಗೆ ಎಷ್ಟೇ ಟೆನ್ಷನ್ ಇದ್ರೂ ಮಹಾಲಕ್ಷ್ಮಿ ಥರ ನಗ್ನಗ್ತಾ ಇರ್ತಿದ್ರಿ, ಯಾರ ಹತ್ರನೂ ತೋರಿಸ್ಕೋತಾನೆ ಇರಲಿಲ್ಲ. ಅತ್ತೆ, ನಾನು ಹೋಗಿದ ಕಡೆಲ್ಲ ಇದನ್ನೇ ಹೇಳೋದು, ನಮ್ಮತ್ತೆ ಥರ ನಾನು ಆಗಬೇಕು ಅಂತ. ಅದು ಯಾವ ಗಳಿಗೆಗೆ ಒಕ್ಕರ್ಸ್ಕೊಂಡ್ಲೋ, ನಿಮ್ಮ ಮಾವನ ಗ್ರಹಚಾರಕ್ಕೆ ಇರಬೇಕು. ಬೇಡ ಬೇಡ ಅಂದ್ರು ಹೊಸಲು ತುಡ್ಲು ಸೇರ್ ಓದ್ಬಿಟ್ಟು ಬಂದ್ಲು. ಪೂಜೆ ಮಾಡ್ಬೇಕಾದ್ರೂ ಅವಳಿಗೆ ಆಶೀರ್ವಾದ ಸಿಕ್ತು. ಅದಕ್ಕೆ ಅತ್ತೆ, ನಾವು ನಮ್ಮ ಸಿಂಧುನ ಕಳ್ಕೊಂಡಿದ್ದು. ಬೇಡ ಅತ್ತೆ, ಅವಳು ಇನ್ನೂ ಇಲ್ಲಿರೋದು ಬೇಡ. ಇನ್ನೂ ಏನೇನಾಗುತ್ತೋ. ಅಷ್ಟೇ ಅಲ್ಲ ಅತ್ತೆ, ಈಗ ಲಕ್ಷ್ಮಣ್ಣ ನೆನ್ಪಿಸ್ಕೊಳ್ಳಿ, ಒಂಟಿಯಾಗಿ ಡಿಪ್ರೆಷನ್ ಇರ್ತಾನ. ಇವಳು 1-2 ಸಲ ಹೋಗಿ ಸಿಂಪತಿ ತೋರಿಸಿ ಕಣ್ಣು ಹರಿದು ಬಿಡ್ತಾಳ. ಇಷ್ಟು ಸಾಕಲ್ವಾ ಅತ್ತೆ ಲಕ್ಷ್ಮಣ್ ಜೀವನ ಹಾಳು ಮಾಡೋದಕ್ಕೆ? ಅತ್ತೆ, ನಾನು ಹೇಳಿದ ಮಾತನ್ನ ನೀವು ಕಡೆಗಣಿಸಿದ್ರೆ ಈ ವಿಷಯ ಮಾವು ಒಂದಲ್ಲ ಒಂದಿನ ಗೊತ್ತಾಗೇ ಆಗುತ್ತೆ. ಆಗ ಅನು ಹೇಳ ಈ ಮನೇಲಿ ಬಿದ್ದೇ ಬೀಳುತ್ತೆ. ಎಲ್ಲದಕ್ಕೂ ನೀನೇ ಕಾರಣ. ನನ್ನ ಮಗಳು ಸಾಯೋದಕ್ಕೆ ನೀನೇ ಕಾರಣ. ನೀನೇ ಕೊಲೆಗಾತಿ. ನಿನ್ನ ಮತ್ತೆ ಲಕ್ಷ್ಮಣ್ ಮಧ್ಯೆ ನಮ್ಗೆ ಯಾರಿಗೂ ಅರ್ಥ ಆಗದ ಮಾತುಗಳು ನಡೀತಾ ಇರುತ್ತೆ ಅಲ್ವಾ, ಅದು ಕಣ್ಣಲ್ಲೇ. ತಂಗಿ ಸಾವಿಗೆ ಬೇರೇನು ಕಾರಣ ಅಲ್ಲ, ನಿನ್ನೊಬ್ಬಳನ್ನ ಬಿಟ್ಟು. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನೀನು ಆ ಮನೆಯಲ್ಲಿ ಇರಬಾರ್ದು. ಇದ್ರೆ ಆ ಮನೆಯವ್ರಿಗೆಲ್ಲ ತೊಂದರೆ. ಪ್ರೈವೇಟ್ ನಂಬರಾ? ಯಾರಿರ್ಬೋದು? ಹಲೋ ಹಲೋ, ಯಾರದು? ಯಾರದು? ಮಾತಾಡಿ. ನಾ ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಹಲೋ